ಅವರಿಗೆ ಸಹ ಚೀಟಿತ್ತು ಸ್ವಾಗತ ಕೊಡ್ತಾ ಹರಿಪ್ರಸಾದ್ ಅವರು ಹಿರಿಯರಿದ್ದಾರೆ, ಅವರಿಗೆ ಸಹ ಸ್ವಾಗತ ಕೊಡ್ತಾ ಇವತ್ತು ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳದಲ್ಲಿ ಬಹಳ ವರ್ಷದಿಂದ ಪಕ್ಷದಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಂಡ್ಯದಲ್ಲಿ ವಿಶೇಷ ಆಗಬೇಕು ಎಂದು ಎಲ್ಲರೂ ಇತ್ತು. ಆದರೆ ನಮಗೆ ಪರೀಕ್ಷಿಸಿದ ಕಾರ್ಯಕ್ರಮದ ಸಿದ್ದರಾಮಯ್ಯ ಅವರು ಇವತ್ತು ಸಣ್ಣವಾಗಿ ಸೇರ್ಪಡೆ ಆಗಿ ನಂತರ ಅಲ್ಲಿ ಒಂದು ಸಭೆ ಮಾಡಬೇಕು ಎಂದು ತೀರ್ಮಾನವನ್ನು ಕೊಡುವುದು. ಇದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರಾಗಿದ್ದ ಎನ್ ಶ್ರೀನಿವಾಸ್ ಅವರ ಆರೋಗ್ಯದ ವ್ಯತ್ಯಾಸದಿಂದ ಇವತ್ತಿಗೆ ಬರಲಿಕ್ಕಾಗಿಲ್ಲ, ಹಾಸ್ಪಿಟಲ್ ಇದ್ದಾರೆ. ಮತ್ತೆ ಅವರು ಮಂಡ್ಯದಲ್ಲಿ ಸಭೆ ಮಾಡಿದಾಗ ಅವರಲ್ಲಿ ಪ್ರೆಸೆಂಟ್ ಆಗ್ತಾರೆ. ಅವರ ಪರವಾಗಿ ಅವರ ಎಲ್ಲ ಥರದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಯೋಗೇಶ್ ಅವರ ಅಳಿಮಯ್ಯ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಅವರಿಬ್ಬರು ಸಹ ಅವರ ಸಂಪೂರ್ಣ ಬೆಂಬಲಿಗರು. ಅವರ ಎಲ್ಲ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಇವತ್ತು ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ನಾಯಕರುಗಳಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಹಿರಿಯ ನಾಯಕರು ಜನತಾದಳದಲ್ಲಿ ಹಿಂದೆ ಅವರು ಕಾಂಗ್ರೆಸ್ನಲ್ಲೂ ಸಹ ಇದ್ದವರು. ಅದಾದ ನಂತರ ಜನತಾದಳದಲ್ಲಿ 4ನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ 5ನೇ ಬಾರಿ ಚುನಾವಣೆಗೆ ಹೋಗ್ತಕ್ಕಂಥ ಸರಿಯಾದಲ್ಲಿ ಇರ್ತಕ್ಕಂಥವರು ನಮ್ಮೆಲ್ಲರಿಗೂ ಹಿರಿಯವರು ನಮ್ಮ ಮರ್ತಿಬೇಗವರು ಅವರು ಸಹ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತೊಬ್ಬರು ನನ್ನ ನಾಗಮಂಗಲ ಕ್ಷೇತ್ರದವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿ ಗುರು ಸಹ ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂಜುನಾಥ್ ಗೌಡ್ರು ಅಂತೇಳಿ ನಮ್ಮ ಕೃಷಿ ಸಮಾಜದ ಡಿಸ್ಟ್ರಿಕ್ಟ್ ಅಧ್ಯಕ್ಷರು, ಅವರು ಸಹ ಅಪ್ಪಾಜಿ ಗೌಡ್ರ ಜೊತೆ ಸೇರ್ಪಡೆ ಆಗಿದ್ದಾರೆ. ಇನ್ನೂ ಅನೇಕರು ಸೇರ್ಪಡೆ ಅವರ ಎಲ್ಲ ಬೆಂಬಲಿಗರು ಜೊತೆ ಸ್ನೇಹಿತರು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರೂ ಸಹ ಇವತ್ತಿಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಿರೋದ್ರಿಂದ ನಾವು ಮಂಡ್ಯದಲ್ಲಿ ವಿಶೇಷವಾಗಿ ಸಭೆ ಮಾಡ್ತೀವಿ. ಅವರೆಲ್ಲರಿಗೂ ಪಕ್ಷದ ಪರವಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಅವರ ಪರವಾಗಿ ಸ್ವಾಗತ ಕೊಡ್ತಾ ನಾನು ಈ ಒಂದು ನಮ್ಮ ರಾಜರಾಜೇಶ್ವರಿ ಆಶಾ ಸುರೇಶ್ ಅವರು ಸಹ ಇವತ್ತು ಯಲ್ಲಪ್ಪನವರ ನಾಯಕತ್ವದಲ್ಲಿ ಮತ್ತು ಪುಷ್ಪಾ ಅವರ ನಾಯಕತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಒಂದು ಅಧ್ಯಕ್ಷರು ಮಾತಾಡ್ತಾರೆ. ಬಂಧುಗಳೇ, ನಮ್ಮ ಹಳೆ ಮೈಸೂರಿಗೆ ಒಂದು ದೊಡ್ಡ ಸಂದೇಶ ಇಂದು ವೇದಿಕೆ ಮೇಲೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರಂತ PK ಹರಿಪ್ರಸಾದ್ ಅವರಿದ್ದಾರೆ. ನಮ್ಮ ಮಂತ್ರಿಗಳಂತ ಶಿವರಾಯ ಸ್ವಾಮಿ ಅವರಿದ್ದಾರೆ. ಶಾಸಕ ಮಿತ್ರ ಅಂತ ರವಿಕುಮಾರ್ ಅವರು, ಉದಯಗಿರವರು ಮತ್ತು ದಿನೇಶ್ ಅವರು ಇದ್ದಾರೆ. ಇದಲ್ಲದೆ ನಮ್ಮ ಪಕ್ಷದ ಅಧಿಕೃತವಾಗಿ ಘೋಷಣೆಯಾಗಿರುವಂತ ವೆಂಕಟರಮಣಗೌಡರು, ಸ್ಟಾರ್ ಚಂದ್ರ ಅವರು ಕೂಡ ಇದ್ದಾರೆ. ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು, ಕ್ಷಮಿಸಬೇಕು. ಮರ್ತಿಬೇಗೌಡರು ರಾಹುಗಾಲದಲ್ಲಿ ಬೇಡ, ರಾಹುಗಾಲ ಮುಗಿದ ನಂತರ ಅಂತ ಮರ್ತಿಬೇಗೌಡರು ಕೇಳಿದ್ರಿಂದ ನಾನು ರಾಹುಗಾಲ ಬಿಟ್ಟೆ, ಮನೆ ಬಿಟ್ಟೆ. ಸೊ ಮರ್ತಿಬೇಗೌಡರು ವಿಧಾನ ಪರಿಷತ್ನಲ್ಲಿ 4 ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಪಾರವಾದಂಥ ಪಕ್ಷೇತರವಾಗಿ ಕೂಡ ಗೆದ್ದು, ಕಾಂಗ್ರೆಸ್ಸಲ್ಲೂ ಗೆದ್ದು, ದಳದಲ್ಲೂ ಗೆದ್ದಂಥ ಒಬ್ಬ ಒಳ್ಳೆ ವಾಗ್ಮಿ, ಹೋರಾಟಗಾರ. ಇವತ್ತು ನನ್ನನ್ನು ಕಳೆದ 3 ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನ ಗಳಾಗ್ತಾ ಇದ್ದೆ, ಬೇರೆ ವಿಚಾರ ಸಿಕ್ಕಿರಲಿಲ್ಲ. ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ರು. ಸೊ ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಜಾತ್ಯತೀತ ಜನತಾದಳಕ್ಕೆ ದೊಡ್ಡ ಅಡಿಪಾಯ ಅವರು.
ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು. ಹಳೇ ಮೈಸೂರಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಅವರ ಕಾರ್ಯವ್ಯಾಪ್ತಿ, ಅವರ ಕ್ಷೇತ್ರ. ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು. ಸೊ ಅವರು ಇವತ್ತು ನಾನು ಪಕ್ಷಕ್ಕೆ ಸೇರ್ತೀನಿ ಅಂದರೆ ನಾನು ಮುಖ್ಯಮಂತ್ರಿಗಳೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಥರ ಚರ್ಚೆ ಮಾಡಿ ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಅವರು ಬಂದಿಲ್ಲ, ಅವರು ಕೂಡ ಭಾಳ ಪ್ರಮುಖವಾಗಿ ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅಂತೇಳಿ ಅವರು ಕೂಡ ಬಂದಿದ್ದಾರ, ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನಮಗೆ ಒತ್ತಾಯವನ್ನು ಮಾಡಿದರು. ಸೊ ಇವತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ಅಪ್ಪಾಜಿ ಗೌಡರು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು, ವಿದ್ಯಾರ್ಥಿ ಮುಖಂಡರು, ಸೆನೆಟು, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೇಕಾದಷ್ಟೆಲ್ಲ ಹೋರಾಟ ಮಾಡಿದವರು, ಮೂಲಭೂತವಾಗಿ ನಾಗಮಂಗಲದವರು, ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಗೂಳಿಗೌಡರ ಮೇಲೆ ಸ್ಪರ್ಧೆ ಮಾಡಿದರು. ಅವರು ಭಾಳ ಕಡಿಮೆ ಅಂತರದಿಂದ ಸೋತಿದ್ರು. ಅವರು ಕೂಡ ಈ ರಾಜಕೀಯದ ಗೊಂದಲ ಎಲ್ಲ ನೋಡಿಬಿಟ್ಟು ಜನತಾದಳದ ಗೊಂದಲದ ಗೂಡಾಗಿದೆ, ನಾನಿನ್ನು ಅಲ್ಲಿರೋದು ಸರಿ ಇಲ್ಲ ಅಂಥೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರು ಕೂಡ ಯಾವ ಷರತ್ತು ಇಲ್ಲದೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಇದಲ್ಲದೆ ನಮ್ಮ ಹಿರಿಯ ಒಬ್ಬ ಮುಖಂಡರಾದಂಥ ನನ್ನ ಸ್ನೇಹಿತರಾದಂಥ ಎಂ ಶ್ರೀನಿವಾಸ್ ಅವರು, ಸೇರ್ಪಡೆಗೆ ರಾಮಕೃಷ್ಣ ಬಹಳ ಮುಖ್ಯ, ಆಮೇಲೆ ಪ್ರೋಟೋಕಾಲ್, ನಮ್ಮ ಎಂ ಶ್ರೀನಿವಾಸ್ ಅವರು ಮಾಜಿ ಶಾಸಕರು, ಅವರು ನಮ್ಮ ಜೊತೆ ಭಾಳ ಬಾರಿ ವಿಧಾನ ಸಭೆಯಲ್ಲಿ ಇದ್ದವರು. ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಿ ಅವ್ರನ್ನ ಹಾಸ್ಪಿಟ್ಲಲ್ಲೂ ನಾನು ಭೇಟಿ ಮಾಡ್ತೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದನೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯವಂತರಾಗಲಿ ಅಂತೇಳಿ ನಾನು ಅವರು ಕೂಡ ಶುಭವನ್ನು ಹಾರೈಸ್ತೇನೆ. ಇದಲ್ಲದೆ ನಮ್ಮ ತಗ್ಗಳ್ಳಿ ವೆಂಕಟೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅವರು ಭಾಳ ಹಿರಿಯ ನಾಯಕರು. ಅವರು ಕೂಡ ಶ್ರೀನಿವಾಸ್ ಅವರಿಗೆ ದೊಡ್ಡ ಆಧಾರ ಸ್ತಂಭ. ಅವರು ಇಡೀ ಜಾತ್ಯತೀತ ಜನತಾದಳವನ್ನು ಆ ಜಿಲ್ಲೆಯಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಅವರು ಕೂಡ ಇವತ್ತು ಅವರ ದೊಡ್ಡ ಸಾವಿರಾರು ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಇದಲ್ಲದೆ ಯೋಗೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಅವರು JDSಗೆ ಒಂದು ದೊಡ್ಡ ನಮ್ಮ ಮಂಡ್ಯದಲ್ಲಿ ಅವರು ಕೂಡ ಒಂದು ದೊಡ್ಡ ಶಕ್ತಿ, ಸಂಘಟನೆಯ ಚತುರ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಬೇನಾಮಿ ಇದ್ದಂಗೆ, ಅವರು ಎಲ್ಲ ಸಂಘಟನೆನೂ ಅವರೇ ಮಾಡ್ತಿದ್ದವರು. ಅವ್ರಿಗೂ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಭಾಳ ದೊಡ್ಡ ಹೋರಾಟ ನಡೀತು. ಸೊ ಇವರೆಲ್ಲರೂ ಕೂಡ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರಿಗೆ ಬೆಂಬಲ ವ್ಯಕ್ತಪಡಿಸಲೇಬೇಕು. ಸ್ಟಾರ್ ಚಂದ್ರನ ನಾವು ಗೆಲ್ಲಲೇಬೇಕು. ಯಾರೇ ಅಭ್ಯರ್ಥಿ ಆಗಲಿ, ಯಾರೇ ಏನಾರಾಗಲಿ, ನಾವು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ನನ್ನ ಸೋದರಿ ಆಶಾ ಸುರೇಶ್ ಅವರು ಮಾಜಿ BJPಯಿಂದ ಬಂದಿದ್ದಾರೆ. ನನಗೆ ಭಾಳ ಆತ್ಮೀಯರು, ನನ್ನ ನೆಂಟರು ಕೂಡ ಅವರು. ಸೊ ಸುರೇಶ್ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ಬಿಟ್ಟು ಭಾಳ ಒತ್ತಡದಲ್ಲಿದ್ದರು ಅವರು ಎಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. BJP ಬಿಟ್ಟು ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದವರು. ಒಂದು ಕಾಲದಲ್ಲಿ ಅವ್ರಿಗೆ MLA ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಸೊ ಅವ್ರ ಟ್ರ್ಯಾಕ್ ತಪ್ಪೋಗಿತ್ತು. ಈಗ ಹೊಸದಾಗಿ ವಾಪಸ್ ಟ್ರ್ಯಾಕ್ ಬಂದಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಆಶಾ ಸುರೇಶ್ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ
ವೇದಿಕೆಯಲ್ಲಿ ಎಲ್ಲ ಹಿರಿಯ ನಾಯಕರಿದ್ದಾರೆ. ಇದಲ್ಲದೆ ಇವತ್ತು ನಮ್ಮ ಸುರ್ಜಿವಾಲ ಸಾಹೇಬರು, ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಕೂಡ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಗೆ ಈ ಒಂದು ಪವಿತ್ರವಾದಂಥ ಸಮಾರಂಭಕ್ಕೆ ಸುರ್ಜಿವಾಲಾಜಿ, on behalf of all the congressmen and new people from Janata Dal, a big chunk of leaders from Mandya district and Bangalore rural district, they have all come here to strengthen the Congress party under the leadership of Mr. Mallikarjun Kharge and Mr. Siddaramaiah ji and all of us. They have come here. On behalf of you also, I am welcoming them, and I welcome you also for this event today to be a part of this. ಸೊ ಹೀಗೆ ಎಲ್ಲ ಕೂಡ ಬಂದಿದ್ದಾರೆ, ಅವರಿಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಇಲ್ಲಿ ಮಾತಾಡೋದಿಲ್ಲ, ಪ್ರೆಸ್ಗೆ ಮುಖ್ಯಮಂತ್ರಿಗಳು ಆಮೇಲೆ ಮಾತಾಡ್ತಾರೆ. ಈಗ ಫಸ್ಟ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಏನು ಸರ್ ಸೇರ್ಪಡೆ ಮಾಡಿ ಒಬ್ಬರು ಎಲ್ಲರ ಪರವಾಗಿ ಮರ್ತಿಮೇಗೌಡರು ಒಬ್ರಿಗೆ ಒಂದು ಮಾತಾಡಿಸ್ತೀನಿ. ಆಮೇಲೆ ನಾನು ಸೇರ್ಪಡೆ ಮಾಡ್ಕೊಳ್ತೀನಿ. ಸೇರ್ಪಡೆ ಮಾಡ್ಕೊಂಡು ಆದಮೇಲೆ ಅವರೆಲ್ಲ ಕೆಲವರೆಲ್ಲ ನಿರ್ಗಮನ ಮಾಡ್ತಾರೆ. ಆಮೇಲೆ ನಾವೆಲ್ಲ ಮಾಧ್ಯಮ ಉದ್ದೇಶಿಸಿ ಮಾತನಾಡ್ತೀವಿ. ಆಮೇಲೆ ಈಗ ಈ ಎಲ್ಲ ಪ್ರಕ್ರಿಯೆಗೆ ನಮ್ಮ ರಾಮಕೃಷ್ಣ ಅವರು, ಉದಯಿ, ರವಿ, ದಿನೇಶ್ ಗುಡಿಗೌಡ, ನರೇಂದ್ರ ಸ್ವಾಮಿ ಮತ್ತು ಬಾಬಣ್ಣ ಎಲ್ಲರೂ ಕಾಣ್ಕರ್ತರು. ನರೇಂದ್ರ ಸ್ವಾಮಿ ಸ್ವಲ್ಪ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಬಂದಿಲ್ಲ, ಬಾಬಣ್ಣ ಈಗ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲ ಶಾಸಕರಿಗೂ ಸಹ ಪಕ್ಷದ ಪರವಾಗಿ ನಾನು ಧನ್ಯವಾದಗಳು. ಮರ್ತಿಗೌಡ್ರೆ, ಎಲ್ಲರ ಪರವಾಗಿ ನೀವು ಮಾತಾಡಿ. ಕೂತ್ಕೊಳ್ಳಿ ಮಾತಾಡಿ. ಪಕ್ಷದ ವೇದಿಕೆಯಲ್ಲಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಯುತ DK ಶಿವಕುಮಾರ್ ಅವರೇ, ನಮ್ಮ ನಾಡಿನ ಬಡವರ ಬಂಧು ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಶ್ರೀಯುತ ಚಲುವರಾಯಸ್ವಾಮಿ ಅವರೇ, ರಾಜ್ಯದ ಉಸ್ತುವಾರಿ ವಹಿಸಿರುವ ನಮ್ಮ ನಾಡಿನ ಪಕ್ಷದ ಸಂಘಟನೆಯ ನೇತಾರರಾಗಿರ್ತಕ್ಕಂಥ ಸುರ್ಜಿವಾಲಾಜಿ ಅವರೇ, ಮತ್ತು ಪಕ್ಷದ ಹಿರಿಯ ಮುಖಂಡರು ಆದಂಥ ಶ್ರೀಯುತ ಹರಿಪ್ರಸಾದ್ ಅವರೇ, ಶ್ರೀಯುತ ಸಲೀಂ ಅಹಮದ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರಿದ್ದಾರೆ, ಮತ್ತು ಇಂದು ಸೇರ್ಪಡೆಗೊಳ್ಳುತ್ತಿರುವ ಎಲ್ಲ ಗೌರವಾನ್ವಿತ ಶ್ರೀಯುತ ಅಪ್ಪಾಜಿ ಅವರೇ, ಶ್ರೀಯುತ ಮಂಜುನಾಥ್ ಅವರೇ, ಶ್ರೀಯುತ ಯೋಗೀಶ್ ಅವರೇ, ಶ್ರೀಯುತ ವೆಂಕಟೇಶ್ ಅವರೇ, ಶ್ರೀಮತಿ ಆಶಾ ಅವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟೇಗೌಡರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಹಿತೈಷಿಗಳೇ, ಮಾಧ್ಯಮ ಸ್ನೇಹಿತರೆ, ನಾನು ಕಳೆದ 4 ಬಾರಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ 4 ಜಿಲ್ಲೆಗಳಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ 4 ಬಾರಿ ವಿಧಾನ ಪರಿಷತ್ತಿಗೆ ನಿರಂತರವಾಗಿ 2000 ಜೂನ್ನಿಂದ ನಾನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವರು. ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ SM ಕೃಷ್ಣಾಜಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದೇ DK ಶಿವಕುಮಾರ್ ಅವರು ಅಂದು ನಗರಾಭಿವೃದ್ಧಿ ಸಚಿವರಾಗಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಡಿಸಿದ್ರು. ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕನಾದೆ.
ಎರಡನೇ ಬಾರಿಗೆ 2006ರಲ್ಲಿ ಪಕ್ಷೇತರನಾಗಿ ನಾನು ಆರಿಸಿ ಬಂದೆ ಈ ಕ್ಷೇತ್ರದಲ್ಲಿ. ಸ್ವಲ್ಪ ಹಿಂದೆ ಆರಿಸಿ ಬಂದೆ. ಆದ್ರೆ 2 ಮತ್ತು 3 ಮತ್ತು 4ನೇ ಬಾರಿ ಜಾತ್ಯತೀತ ಜನತಾದಳ ಪಕ್ಷದಿಂದ ನಾನು 4 ಬಾರಿ ನಿರಂತರವಾಗಿ ನನ್ನ 4 ಜಿಲ್ಲೆಯ ಶಿಕ್ಷಕ ಬಂಧುಗಳು ನನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಆರಿಸಿ ಕಳಿಸಿದರು. ಆದರೂ ನಾನು ನಾಲ್ಕು ಬಾರಿನೂ ಕೂಡ 4 ಅವಧಿಯಲ್ಲೂ ಕೂಡ ನಾನು ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ನಾನು ಜಾತ್ಯತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಬಂದೆ. ಆದರೆ ನಾನು ಮೂಲತಃ 1985ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದವರು. ಅಲ್ಲಿ ನನಗೆ 2 ಬಾರಿ ಟಿಕೆಟ್ ಅನ್ನ ವಂಚನೆ ಆಯಿತು. ಆ ನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ 2 ವರ್ಷದಲ್ಲಿ ನನಗೆ ಮೊದಲನೇ ಬಾರಿಗೆ ವಿಧಾನಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವೀಧರನಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 3 ಬಾರಿ ಸೆನೆಟ್ ಸದಸ್ಯರಾಗಿ 3 ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವರು ನಾನು. ಆದರೂ ಕೂಡ 3 ಮತ್ತು 4ನೇ ಬಾರಿ ನನಗೆ ಕರೆದು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜಾತ್ಯತೀತ ಜನತಾದಳದ ನಾಯಕರಾದಂತಹ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಆಶೀರ್ವಾದ ಮಾಡಿದರು. ಆದರೆ 2 ಚುನಾವಣೆಯಲ್ಲೂ ಕೂಡ ನನಗೆ ಬಿ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂತಹ ಸಹಕಾರ ಬೆಂಬಲವನ್ನು ಅವರು ಕೊಡಲಿಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜಾತ್ಯತೀತ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ. ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕಂಥದ್ದನ್ನ ಸಂದೇಶವನ್ನ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟವರು ಕಳೆದ ಬಾರಿ ನಾನು. ಆದರೆ ಅದರ ಜೊತೆಗೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂತಹ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳಾಗಿತ್ತು. ಅದನ್ನ ನಾನು ಪ್ರತಿ ಬಾರಿ ಸಭೆಗಳಲ್ಲೂ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೆ. ಜಾತ್ಯತೀತ ಮನೋಭಾವನೆಗೆ ಒತ್ತುಕೊಡ್ತಾ ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದೀರಿ, ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾನು ಪ್ರತಿ ಸಾರಿಯೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನಾನು ತಿಳಿಸ್ತಾ ಇದ್ದೆ. ಈ ಎಲ್ಲ ಕಾರಣದಿಂದ ನನ್ನನ್ನ ಬಹಳ ನಿಷ್ಠಾವಂತನಾಗಿ ಒಬ್ಬ ರೈತನ ಮಗ ಶಾಸನಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಲಿಲ್ಲ. ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಮತ್ತು APMC ಬಿಲ್ ಅನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವಂತ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದರು. ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನ ನಾನು ಪ್ರತಿಪಾದಿಸಿ ನಾನು ಶಾಸನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ. ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತಟ್ಟಾಯಿತು ಆ ಪಕ್ಷದಲ್ಲಿ. ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲಾ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಅಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ
ಕಳೆದ 3-4 ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಬಂದಿದ್ದವನು. ಇಂದು ಭಾರತ ದೇಶದಲ್ಲಿ ಇವತ್ತು 75 ವರ್ಷಗಳ ಅವಧಿಯಲ್ಲೇ ಈ ದೇಶ, ಭಾರತ ದೇಶ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ, ಈ ಸಂವಿಧಾನವನ್ನೇ ಅಳಿಸುವಂತ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ 10 ವರ್ಷ ಬಿಜೆಪಿ ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ದೃಷ್ಟಿಕೋನದಿಂದ ನಾನು ಬಹಳ ಬೇಸತ್ತು. ಸದನದಲ್ಲಿ ಕೂಡ ನಾನು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡಜಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆ ಜನತೆಯನ್ನ ಕಾವೇರಿ ನೀರಿನ ವಿಚಾರದಲ್ಲಿ ಉಪಯೋಗಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು, ಮಂಡ್ಯ ಜಿಲ್ಲೆ ಬೆಳೆಸಿದವರು, ಅಭಿವೃದ್ಧಿ ಪಡಿಸಿದವರು ನಾವೇ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬಂದಂತವರು. ಇವತ್ತು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಚಲುವರಾಯಸ್ವಾಮಿ ಅವರು ಆರೋಗ್ಯ ಸಚಿವರಾಗಿದ್ದಂತ ಕಾಲದಲ್ಲಿ ಮಂಡ್ಯದಲ್ಲಿ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನ ಬಹಳ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಒಕ್ಕಲಿಗರ ಜನಾಂಗವನ್ನ ಕೆರಳಿಸುವಂಥದ್ದು, ಮತಗಳನ್ನ ಸೆಳೆಯಲಿಕ್ಕೆ ತಂತ್ರಗಳನ್ನ ಮಾಡತಕ್ಕಂಥದ್ದು. ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗ ಸಮುದಾಯಕ್ಕಾಗ್ಲಿ ಈ ಸಿದ್ದರಾಮಯ್ಯನವರು ಏನೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ದಾಳವನ್ನಾಗಿ ಮಾಡ್ಕೊಂಡು ಬಂದರು. ಇದನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಇಂದಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ 12 ವರ್ಷ ನಾನು ಶಾಸಕನಾಗಿದ್ದೆ. ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗಿಲ್ಲ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವತ್ತು ಇತಿಹಾಸದಲ್ಲೇ ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ನೀರಾವರಿಗೆ 2,000 ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಅಪಾರವಾದಂತಹ ಪರಿಶ್ರಮ ಕೃಷಿ ಸಚಿವರಾದಂತ ನಮ್ಮ ಚಲುವರಾಯಸ್ವಾಮಿ ಅವರ ಸಾರಥ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಇಡೀ ನಮ್ಮ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಂಥ ಒಂದು ಕೊಡುಗೆಯನ್ನ ಕೊಟ್ಟಂತದ್ದು ಇತಿಹಾಸ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ನಾನು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯಜಿ ಅವ್ರಿಗೆ, DK ಶಿವಕುಮಾರ್ ಜಿ ಅವ್ರಿಗೆ, ಚಲುವರಾಯಸ್ವಾಮಿ ಅವರಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ನಾನು ಈ ಒಂದು ಪಕ್ಷ ಬದಲಾವಣೆಗೆ ನನಗೆ ಇದೊಂದು ದೊಡ್ಡ ಪ್ರೇರಣೆ. ನನ್ನ ಜಿಲ್ಲೆಯ ರೈತ ಸಮುದಾಯದ ಪರವಾಗಿ ಇಡೀ ನಮ್ಮ ಸ್ವಾತಂತ್ರ್ಯದ ನಂತರ ಮಂಡ್ಯ ಜಿಲ್ಲೆ ರೈತರ ಪರವಾಗಿ, ಮಂಡ್ಯ ಜಿಲ್ಲೆ ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ರೈತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಅವರು ಕೊಟ್ಟ ಕೊಡುಗೆ ನಮ್ಮ ಜನ ಎಂದೂ ಮರೆಯಬಾರದು. ಇಂಥ ಸಂದರ್ಭದಲ್ಲಿ ನಾನು ಇಂಥ ಪಕ್ಷದಲ್ಲಿ ಇರಬಾರ್ದು, ಕಾಂಗ್ರೆಸ್ ಪಕ್ಷವನ್ನ ಸೇರಬೇಕು. ಇವತ್ತು ಸಂವಿಧಾನವನ್ನ ಉಳಿಸಬೇಕು. ಜಾತ್ಯತೀತ ಶಕ್ತಿಗಳ ಜೊತೆಯಲ್ಲಿ ನಾನು ಕೂಡಿ ನನ್ನ ರಾಜಕೀಯ ಜೀವನವನ್ನ ಮುಂದುವರಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಅನೇಕ ನಾನು ಸಭೆಗಳನ್ನು ನಡೆಸಿ ನನ್ನ 4 ಜಿಲ್ಲೆಯ ಶಿಕ್ಷಕ ಬಂಧುಗಳಿಂದ ನಾನು ಅಭಿಪ್ರಾಯವನ್ನು ನಾನು ಕೇಳಲಾಗಿ ಬಹುತೇಕ ಎಲ್ಲ ಶಿಕ್ಷಕ ಬಂಧುಗಳು ಜಾತ್ಯತೀತ ಶಕ್ತಿಯಿಂದ ತಾವು ಪಕ್ಷೇತರರಾಗಿ ಆರಿಸಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇವೆ, JDS ಪಕ್ಷದಿಂದಲೂ ಕೂಡ ನಿಮ್ಮನ್ನು ಆರಿಸಿದ್ದೇವೆ. ಆದ್ರೆ ಜಾತ್ಯತೀತ ಮನೋಭಾವ ಇರತಕ್ಕಂತ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ತಾವು ಒಪ್ಪಿ ಕಾಂಗ್ರೆಸ್ ಪಕ್ಷದ ಜೊತೆ ನೀವು ಮುಂದೆ ಹೋಗಬೇಕು ಅನ್ನುವಂತ ಸಂದೇಶವನ್ನ ನನ್ನ ಶಿಕ್ಷಕ ಬಂಧುಗಳು, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರ ಬಂಧುಗಳು ಇವತ್ತು ನನಗೆ ದೊಡ್ಡ ಸಲಹೆ ನನಗೆ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇಂದು ಕಾಂಗ್ರೆಸ್ ಪಕ್ಷವನ್ನ
ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಸುರ್ಜಿವಾಲಾಜಿಯವರು, ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ದೇಶಕ್ಕೆ, ಭಾರತ ದೇಶಕ್ಕೆ 75 ವರ್ಷಗಳ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ 1 ಬಡವರ ಬಂಧು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನ, ಚಲುವರಾಯಸ್ವಾಮಿ ಅವರ ಕೈಯನ್ನ ಬಲಪಡಿಸಲೇಬೇಕು ಅನ್ನುವಂತ ದೃಢವಾದ ನಿರ್ಧಾರದಿಂದ ನಾನು ಇಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿ ಬಂತು. ಈ ಚುನಾವಣೆ ಇದು ಮಹಾ ಚುನಾವಣೆ. ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲೇಬೇಕು. ಅದರಲ್ಲೂ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಈ 4 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಮಾನ್ ವೆಂಕಟರಮಣೇಗೌಡರು ವೇದಿಕೆಯಲ್ಲಿದ್ದಾರೆ, ಸ್ಟಾರ್ ಚಂದ್ರ ಅವರು. ಇವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನನ್ನ ಆ ಭಾಗದ ಮಹಾ ಜನತೆಯಲ್ಲಿ ನಾನು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ, ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ, ತತ್ವಗಳನ್ನ ಒಪ್ಪಿ ಯಾವುದೇ ಷರತ್ತಿಲ್ಲದೆ ಈ ಮಹಾನ್ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನ ಸೂಚಿಸಿದ್ದೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ಆಯ್ತು, ಅಪ್ಪಾಜಿಗೌಡ್ರೆ ಬೇರೆ ಸಂದರ್ಭದಲ್ಲಿ ಮಾತಾಡೋದು ಅಂತಲ್ಲ. ಈಗ ಪಕ್ಷದ ಅಧಿಕೃತವಾಗಿ ಈ ವೇದಿಕೆ ಯಾರ ಹೆಸರು ತಗೋಬೇಡಿ, ಬರಲ್ಲ, ಡೈರೆಕ್ಟ್ ಮಾತಾಡಿ. ಈ ಒಂದು ಸಮಯ ಕಡಿಮೆ ಇರೋದ್ರಿಂದ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು, ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಶ್ರೀ ವೆಂಕಟರಮಣೇಗೌಡರನ್ನ ಎಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ, ಎಲ್ಲರ ಸಹಕಾರದಿಂದ ವೆಂಕಟರಮಣೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮುಂದಿನ ಲೋಕಸಭಾ ಸದಸ್ಯರಾಗ್ತಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಹೊಂದಿಸಿ, ಮುಂದಿನ ಒಂದು ಸಮಯದಲ್ಲಿ ನಾವು ಕೂಡ ಮಾತಾಡಲಿಕ್ಕೆ ಆಸಕ್ತಿ ಇದೆ, ಆ ಸಮಯದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಸೇರ್ಪಡೆ ಮಾಡಿಕೊಂಡಂತ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಂದ್ರಸ್ವಾಮಿ ಸಾಹೇಬ್ರೆ, ಎಲ್ಲರಿಗೂ ಹೊಂದಿಸಿ ನಾನು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದಂಥ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರವರು ಮತ್ತು ನಮ್ಮ ಚಂದ್ರಸ್ವಾಮಿ ಸಾಹೇಬರವರ ಎಲ್ಲರ ನೇತೃತ್ವದಲ್ಲಿ ನಮ್ಮ ಎಂ ಶ್ರೀನಿವಾಸನವರು, ನಮ್ಮ ಮಾಜಿ ಶಾಸಕರು, ಅವರು ಕೂಡ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಬೇಕಾಗಿತ್ತು. ಅವರು ಅನಾರೋಗ್ಯದ ನಿಮಿತ್ತ ಚಿಕಿತ್ಸೆ ಪಡ್ತಿದ್ದಾರೆ. ಹಾಗಾಗಿ ಅವರು ನಂತರ ಸೇರ್ಪಡೆ ಆಗ್ತಾರೆ. ನಮ್ಮನ್ನು ಮತ್ತು ನಮ್ಮ ಯೋಗೇಶ್ ಅವರ ರೆಡಿಮಯ ಅವರನ್ನು ಪಕ್ಷ ಸೇರ್ಪಡೆಯಾಗಿ ನಾನು ಕೂಡ ಅತಿ ಶೀಘ್ರದಲ್ಲೇ ಆಸ್ಪತ್ರೆಗೆ ಬಂದ ನಂತರ ನಾನು ಸೇರ್ಪಡೆ ಆಗ್ತೇನೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿಯೋಣ, ಪಕ್ಷ ಇವತ್ತು ನಮ್ಮನ್ನ ಪಕ್ಷ ಸೇರ್ಪಡೆ ಮಾಡ್ಕೊಂಡದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇವೆ. ನಮಸ್ಕಾರ. ಮಾಜಿ ಶಾಸಕರಾದಂಥ ಅಳಿಯಂದಿರು ಶ್ರೀ ಎಂ ಶ್ರೀನಿವಾಸ ಯೋಗೇಶ್ ಅವರು ಒಂದೆರಡು ಮಾತು. ವೇದಿಕೆ ಮಾಡುವಂಥ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಹಾಗೆ ಡಿ ಸಿ ಎಂ ಆದಂಥ ಶ್ರೀಮೋಹನ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಂದ್ರಣ್ಣ ಅವರೇ, ಹಾಗೆ ಎಲ್ಲ ವೇದಿಕೆಯವರೆಲ್ಲ ಧನ್ಯವಾದ. ಇವತ್ತು ನಾವು ಮಂಡ್ಯದಲ್ಲಿ ಏನಿತ್ತು ಅವೆಲ್ಲ ಸೇರಿ ಇವತ್ತು ಮಂಡ್ಯದಲ್ಲಿ
ಕಾಂಗ್ರೆಸ್ ಪರ ಕೆಲಸ ಮಾಡಬೇಕು, ಒಳ್ಳೆ ಸರ್ಕಾರವನ್ನು ಇವರಿಗೆ ಸರ್ಕಾರ ಇದೆ ಕೊಡ್ತಾ ಹೋಗ್ತಾ ಕಾರ್ಯಕ್ರಮವನ್ನು ಬೆಂಬಲಿಸಬೇಕು ಅಂತ ಹೇಳಿ ಇವತ್ತು ಅವರು ನಿರ್ಧಾರ ಮಾಡಿ ಇವತ್ತು ಸೇರ್ಪಡೆ ಆಗಿದೆ. ಇದೆಲ್ಲ ಒಂದನೇ ದಿವಸ ಮಾತಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂತ ನಮ್ಮ ಮರ್ತಿಬೇಗೌಡರನ್ನ, ಅಪ್ಪಾಜಿಗೌಡರನ್ನ, ವೆಂಕಟೇಶ್ನ, ಯೋಗೇಶ್ನ, ಆಮೇಲೆ ಕೊನೆಗೆ ಆಶಾ ಸುರೇಶ್ ಅವ್ರನ್ನ ಪಕ್ಷದ ಪರವಾಗಿ ನಾನು ಸೇರಿಸ್ತೀನಿ. ಮರ್ತಿಬೇಡ್ರೆ ಅಪ್ಪಾಜಿಗೌಡರು ಕೊಡಿ ಸರ್. ಏಯ್ ಇರೋ ಇಟ್ಕೋ. ಸೇರಿಲ್ಲ ಹಾಕಿ ಸುಗಬಿಡಿ. ಕೊಡಿಲಿ ಸರ್ ಸರ್ ಥ್ಯಾಂಕ್ ಯು. ಗುಡ್ ಲಕ್. ಆಮೇಲೆ ಬರ್ತೀನಿ, ಹಾಸ್ಪಿಟಲ್ ಬರ್ತೀನಿ. ಸರಿ ಸರ್. ಅಪ್ಪಾಜಿ ವೆಲ್ಕಮ್. ಆಗ್ತದೆ ನಡೆಯೋ ಕೆಲಸ ಒಂದೆರಡು ಸಲ ಸರ್ ಇನ್ನೊಬ್ಬ ಅಶೋಕ್ ಅಂತ ಹೇಳಿ ಇವನು ಒಂದು ಹಾರ ಹಾಕ್ಬಿಡಿ. ಇದನ್ನ ಹಾಕಿ ಸರ್, ಟವಲ್ ಹಾಕಿ ಟವಲ್ ಹಾಕಿ ಸೆಟ್ಟಿಂಗ್ ಎವ್ರಿ ಕರಿಯೋ ಒಂದು 20 ಜನ ಬಂದವರು ಅಶೋಕ್ ಹಾಕಂದು ಬಿಡೋ ನಾವು ಡಾಕ್ಟರ್ ರಮೇಶಣ್ಣ ರಮೇಶಣ್ಣ ಇಲ್ಲಿ
ಯಾರು ಮಂಜುನಾಥ್ ಶಾಸಕರು ಹೆಂಗ್ ಬಂದವ್ರು ನೋಡಿ, ಸೆರೆಗೆ ಬಂದವರು ಆರಾಮಾಗಿ ಒಂದು ಊರಿಗೆ ಹಾಕಿ ಸರ್ ಭಾಳ ಇಂಪಾರ್ಟೆಂಟ್ ಇದ್ದಾರಿಗೆಲ್ಲ ಬಂದು ಮಾಡೋದು. ಥ್ಯಾಂಕ್ ಯು ಸರ್. ಈಗ ಎಲ್ಲರೂ ನಡುವೆ ಬಂದಿದ್ದರು ಬಂದಿದ್ದರು ಆಯ್ತು. ಈಗ ಸಪರೇಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರಿ. ರಮೇಶ್ ಬಂದ್ರೆ ರಮೇಶ್ ಸುರೇಶ್ ರಮೇಶಣ್ಣ ರಮೇಶು ಸುರೇಶು ರಾಜೇಶ್ ಸುರೇಶ್ ಆಶೀರ್ವಾದ ರಮೇಶ್ ಅವಕಾಶ ಈಗ ನಮ್ಮ ರಾಮನಗರ ಆಯ್ತು. ಈಗ ಕಳೆದ ಚುನಾವಣೆಯಲ್ಲಿ ಇರಪ್ಪ ಅಲ್ಲಿ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅನಿತಾ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆಲ್ಲ ಬಹಳ ಬೆಂಬಲವಾಗಿ ನಿಂತ ಆರಿಫ್ ಅವರು ರಾಮನಗರ ಅವರ ಇಡೀ ಮಾಜಿ ನಗರಸಭಾ ಸದಸ್ಯರು ಅವರೆಲ್ಲ ನಮ್ಮ ಮುಖಂಡರು, ಬ್ಲಾಕ್ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಕೂಡ ಎಲ್ಲ ಜಾತ್ಯತೀತ ಜನತಾದಳ ತೊರೆದು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊತಾ ಇದ್ದೇನೆ. इरशाद दिया इरशाद आ जाओ हटो आ जाओ जगह हटो यू जगह चला दो आ जाओ बा चलो चलो आ जाओ इरशाद आ जाओ ಜಲ್ದಿ ಆಬಾ ಎಲ್ಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಹೇಳೋ
ಆಯ್ತು ನಡಿ, ಥ್ಯಾಂಕ್ ಯು. ಆಮೇಲೆ ಭೇಟಿ ಮಾಡ್ತೀನಿ. ನಡಿ, ಒಂದು ನಿಮಿಷ ನಡಿ, ಆಯ್ತು. ಚಲೋ ಬಾಂಬೆಲ್ ನೋಡಿದೆ ಪೂರ್ಣ ನ್ಯೂಸ್ ಬರೋದೇಳ ನ್ಯಾಯಯಾತ್ರೆಯಲ್ಲಿ ಪೂರ್ತಿದ್ದೆ ಅಣ್ಣ. ನಡಿ, ಆಯ್ತು ನಡಿ, ಆಯ್ತು ನಡಿ, ಆಯ್ತು. ರಮೇಶ್ ಸುರೇಶ್ ನಡಿರಲ್ಲ. ಈಗ ಆಯ್ತು ನಡಿ ನೀವೆಲ್ಲ. ಈಗ ಮಂತ್ರಿ ಜಿಲ್ಲಾಧ್ಯಕ್ಷರು ಇದ್ದೀರಾ? ಓಕೆ. ಸ್ವಲ್ಪ ಶಾಂತಿ ಧೈರ್ಯ, ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸ್ ಇದೆ, ನಂದು ಚೀಫ್ ಮಿನಿಸ್ಟರ್ ಎಲ್ಲ. ಕೊನೆಯದಾಗಿ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಮ್ಮ ಲೀಡರ್ ಇಂದಿರಾ ಗಾಂಧಿ ಅಂತ ನಮ್ಮ ಮುಂದತ್ತೆ ಹೆಸರಿಟ್ಟಿದ್ರು ಇವರಿಗೆ. ಅವರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ. ಇನ್ನ ಬಹಳ ಜನ ಕಳಿಸ್ತಾರೆ, ಎಲ್ಲ ಕಾರ್ಪೊರೇಟ್ಗಳಾಗಿದ್ದವನ್ನೆಲ್ಲ ಕಳಿಸ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆಮೇಲೆ ಮಾತಾಡ್ತೀನಿ. ಸೊ ನಮ್ಮ ಆಶಾ ಸುರೇಶ್ ಅವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ಸುರೇಶ್ ಅವರ ಜೊತೆ ಸಾವಿರಾರು ಜನ ಬೆಂಬಲಿಗರು. ನಾನು ಅಲ್ಲೇ ಕೆಳಗಡೆನೆ ಇಡಬೇಕಾಗಿತ್ತು, ಇವ್ರಿಗೆ ಒಂದು ದೊಡ್ಡ ಹಾಲ್ ಬೇಕಾಗಿತ್ತು. ಒಂದು ದೊಡ್ಡ ಸಂಘಟನೆಯನ್ನ ಇಟ್ಕೊಂಡು ಬಂದಂತವ್ರು ಅವರು ಕೂಡ ಡಿ.ಕೆ. ಸುರೇಶ್ ಅವ್ರಿಗೆ ಗೆಲ್ಲಿಸಲೇಬೇಕು, ಬಿಜೆಪಿನ ವಿರೋಧ ಮಾಡಲೇಬೇಕು ಅಂಥೇಳಿ ಪಣ ತೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ತೊರೆದು ಸೇರ್ತಾ ಇದ್ದಾರೆ. ಇವ್ರ ಮೇಲೆ ಒಂದು 25-50 ಕೇಸ್ ಹಾಕಿದ್ರು. 1-2 ಕೇಸ್ ಅಲ್ಲ, ಒಂದು 22, 23, 24 ಎಷ್ಟು ಕೇಸ? 25 ಡಾಕ್ಟರೇಟ್ ಇದ್ದಂಗೆ ಎಲ್ಲ ಮುಂದತ್ತವರ ಪುಡಿಗೆ. ಆದ್ರೂ ಕೂಡ ರೌಡಿ ಲಿಸ್ಟ್ ಎಲ್ಲ ಸೇರಿಸಿದ್ರು. ಇವರು ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ, ಇಂಡಸ್ಟ್ರಿಯಲ್ ಅಲ್ಲಿ ನಮ್ಮ ಲೀಡರ್ ಅವರು, ನಮ್ಮ ಲೇಬರ್ ಯೂನಿಯನ್ ಲೀಡರ್ ಅವರು, ಬಹಳ ದೊಡ್ಡ ಸಂಘಟನೆಯನ್ನು ಇಟ್ಕೊಂಡು ಬಂದಿರೋರು. ಹಿಂದೆ ಎಲ್ಲ ನಾನು ನೋಡಿದ್ದೇನೆ. ಅವರ ತಂದೆ ಕೂಡ ಹಿಂದೆ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಾಗ ಸೆಕ್ರೆಟರಿ ಆಗಿದ್ದಾಗ ರಾಜಣ್ಣವರು, ಇವರ ಕುಟುಂಬ ಬಹಳ ದೊಡ್ಡ ಕುಟುಂಬ ಪೀಣ್ಯದಲ್ಲಿ. ಅವರೆಲ್ಲ ನಮ್ಮ ಪಕ್ಷಕ್ಕೆ ದೊಡ್ಡ ಆಧಾರ ಸ್ತಂಭ ಇದ್ದರು. ನಾನು ಎಸ್ ರಮೇಶ್ ಎಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡುವಾಗ. ಸೊ ಹಾಗೆಲ್ಲ ಇವತ್ತು ಮಧ್ಯ ಬಿಜೆಪಿಗೆ ಹೋಗಿದ್ರು. ಸೊ ಬಿಜೆಪಿ ತೊರೆದು ಇವರೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಾವುಟ ಎಲ್ಲ ಬಾವುಟ ಏನಾಯ್ತು? ಥ್ಯಾಂಕ್ ಯು. ಮಾತಾಡೋಣ
ಚನ್ನಪಟ್ಟಣ ಪ್ರಕಾಶ್ ಗೊತ್ತಿಲ್ಲ ಚನ್ನಪಟ್ಟಣ ಪ್ರಕಾಶ್ ಅಣ್ಣ ಆಯ್ತಾ ಇನ್ನೊಂದೆರಡು ಸರ್ ಬಾಬಾ ಈ ಕಡೆ ಫೋಟೋ ತಗೊಳ್ಳಿ ದಯವಿಟ್ಟು ಆಯ್ತು, ಈಗ ಮುಗೀತು, ಎಲ್ಲರೂ ಖಾಲಿ ಮಾಡಿ. ಈಗ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಇದೆ, ಸಿಎಂ ನಮ್ದೆಲ್ಲ ನಡೆಯಿರಿ. ಮಹಾರಾಜ್ ಎಲ್ಲ ಶಿವಕುಮಾರ್ ಎಲ್ಲ ಖಾಲಿ ಮಾಡಿ, ಸ್ವಲ್ಪ ಫ್ರೀ ಮಾಡಿ. 2 ನಿಮಿಷ ನಾವು ಹೋದ್ರೆ ಖಾಲಿ ಆಯ್ತಾರೆ.